ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕೆ ಮುಗಿಬಿದ್ದಿರುವಂತಹ ರೈತರು ಬಂಕಾಪುರ ಕೃಷಿ ಕೇಂದ್ರದಲ್ಲಿ ರೈತರಿಂದ ನೂಕುನುಗ್ಗಲು ಶುರುವಾಗಿದೆ. ಶಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿ ನೇನು ಮುಂಗಾರು ಆರಂಭ ಆಗುತ್ತೆ. ಸೊ ಹಾಗಾಗಿ ಬಿತ್ತನೆ ಬೀಜಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಬಂಕಾಪುರ ಕೃಷಿ ಕೇಂದ್ರದಲ್ಲಿ ರೈತರಿಂದ ನೂಕುನುಗ್ಗಲು ಕೂಡ ಶುರುವಾಗಿದೆ ಅಂತ ಶಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿ ಮಳೆ ಅಬ್ಬರದ ಎಫೆಕ್ಟ್ ಇದು. ಸೋಯಾಬೀನ್ ಬೀಜ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ರೈತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕೆ ರೈತರು ಮುಗಿಬಿದ್ದಿರುವಂಥದ್ದು ನೂಕುನುಗ್ಗಲು ಕೂಡ ಉಂಟಾಗಿದೆ. ಪೊಲೀಸರು ಎಲ್ಲರನ್ನೂ ಕೂಡ ತಡೆದಿದ್ದಾರೆ. ಶಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿ ರೈತರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಉಳುಮೆ ಮಾಡುವಂತಹ ಬೀಜಕ್ಕೋಸ್ಕರ ಮುಂಗಾರು ಪೂರ್ವ ಮಳೆ ಅಬ್ಬರದ ಎಫೆಕ್ಟ್ ಇದಾಗಿರುತ್ತೆ. ಸೋಯಾಬೀನ್ ಬೀಜ ಖರೀದಿಗೆ ರೈತರು ಮುಗಿಬಿದ್ದಿರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕಾಗಿ ಬಂಕಾಪುರ ಕೃಷಿ ಕೇಂದ್ರದಲ್ಲಿ ರೈತರಿಂದ ನೂಕುನುಗ್ಗಲು ಕೂಡ ಆಗಿದೆ. ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಮುಂಗಾರು ಆರಂಭ ಆಯಿತು ಅಂತ ಹೇಳಿದ್ರೆ ಬೀಜಗಳನ್ನ ಖರೀದಿ ಮಾಡೋದಕ್ಕೆ, ಬಿತ್ತನೆಯನ್ನ ಮಾಡೋದಕ್ಕೆ ರೈತರು ಮುಂದಾಗ್ತಾರೆ. ಬಟ್ ಇಲ್ಲಿ ನೂಕುನುಗ್ಗಲಾಗುವಂಥದ್ದು ಬಿಕಾಸ್ ಬೀಜಗಳು ಖಾಲಿ ಆಗುವಂಥದ್ದಾಗಿರ್ಬೋದು, ಮತ್ತು ಎಲ್ಲಿ ಸಿಗೋದಿಲ್ವೋ, ಕೈ ಸಿಗೋದಿಲ್ವೋ, ಮತ್ತು ಕರೆಕ್ಟಾಗಿ ಮುಂಗಾರು ಆರಂಭ ಆದ ಸಂದರ್ಭದಲ್ಲಿ ಆ ಸಮಯ ಏನಿರುತ್ತೆ ಆಗ ಹಾಕಿಬಿಟ್ರೆ ಚೆಂದಾಗಿ ಬೆಳೆ ಬರುತ್ತೆ, ಫಸಲು ಕೊಡುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ ಮನಸ್ಥಿತಿ. ಸೊ ಹಾಗಾಗಿ ನೂಕುನುಗ್ಗಲು ಕೂಡ ಆಗಿದೆ. ಪೊಲೀಸ್ನವರು ತಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಂಗಾರು ಪೂರ್ವ ಮಳೆ ಅಬ್ಬರದ ಎಫೆಕ್ಟ್ ಇದೆಲ್ಲವೂ ಕೂಡ ಖುಷಿ ವಿಚಾರನೇ. ಬಟ್ ಆದರೂ ಕೂಡ ಸಮಾಧಾನವಾಗಿ ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನೂಕುನುಗ್ಗಲು ಆಗದೇ ಇರೋ ರೀತಿ, ಯಾವುದೇ ತೊಂದರೆಗಳಾಗದೇ ಇರೋ ರೀತಿ ಮಾಡಿದ್ರೆ ಒಳಿತಾಗಿರುತ್ತೆ. ಸೊ ಇನ್ನೇನು ಈ ಟೈಮಲ್ಲಿ ಅಂದರೆ ಮುಂಗಾರು ಬಂದಂತಹ ಟೈಮಲ್ಲಿ ಬಿತ್ತನೆಯನ್ನು ಮಾಡಿದ್ರೆ ಒಳ್ಳೆ ಫಸಲು ಕೂಡ, ಅಂದರೆ ಆ ಟೈಮ್ ಕರೆಕ್ಟಾಗಿ ಮುಂಗಾರು ಬರುವಂತಹ ಸಮಯ ಆಗುತ್ತೆ. ಏನು ಫಳ ಬೈಲ ಅದಾವೆ ಫಳೆ ಓಟಿಲ್ಲ ಐತಿ ಸೊ ನೋಡ್ತಾ ಇರ್ಬೋದು ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರು ಮುಗಿಬಿದ್ದಿರುವಂತಹ ದೃಶ್ಯಗಳು ಯಾವ ರೀತಿಯಾಗಿ ಮುಗಿಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಅಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೂಕುನುಗ್ಗಲು ಕೂಡ ಆಗಿದೆ. ಕಚೇರಿಯನ್ನು ಓಪನ್ ಮಾಡಿದ ತಕ್ಷಣ ನೋಡ್ಬೋದು, ಆ ಶೆಡ್ಡನ್ನು ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ ಅಂತ. ಒಂದು ಬಿತ್ತನೆ ಬೀಜಗಳು ಖಾಲಿ ಆಗ್ಬೋದು ಅನ್ನುವಂಥದ್ದು ಒಂದಿರುತ್ತೆ, ಮತ್ತು ಸರಿಯಾದ ಸಮಯಕ್ಕೆ ಬಿತ್ತನೆಯನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಮನಸ್ಥಿತಿ ಇರುತ್ತೆ. ಸಾಲಾಗಿ ಬಂದು ನಿಂತ್ಕೊಂಡು ಖರೀದಿ ಮಾಡ್ಬೋದು. ಪೊಲೀಸ್ನವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ, ನಿಯಂತ್ರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಶೆಡ್ಡನ್ನು ಓಪನ್ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಆ ರೀತಿಯಾಗಿ ನೂಕುನುಗ್ಗಲು ಆರಂಭ ಆಗಿದೆ. ರೈತರಿಗೆ ಅದೇನೋ ಒಂಥರ ಖುಷಿ, ಬೇಗ ಬೀಜವನ್ನು ಖರೀದಿ ಮಾಡಬೇಕು, ಬಿತ್ತನೆಯನ್ನು ಮಾಡಿಬಿಡಬೇಕು ಅಂತ ಹೇಳಿಬಿಟ್ಟು. ಸೋಯಾಬೀನ್ ಬೀಜ ಅಂತೆ, ಸೊ ಅದಕ್ಕಾಗಿ ಮುಗಿಬಿದ್ದಿರುವಂಥದ್ದು. ಸೋಯಾಬೀನ್ ಅಂತ ಹೇಳಿದ್ರೆ ಒಳ್ಳೆ ಬೆಳೆ ಮತ್ತು ಒಳ್ಳೆ ರೇಟ್ ಕೂಡ ಇರುತ್ತೆ ಫಸಲು ಬರುವಂಥ ಟೈಮಲ್ಲಿ ಅಂತ ಹೇಳಿಬಿಟ್ಟು. ಮತ್ತು ತುಂಬ ಈಸಿಯಾಗಿ ಬೆಳೆಯುವಂಥ ಬೆಳೆ ಸೋಯಾಬೀನ್, ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೋಯಾ ಬೀಜಗಳನ್ನ ಖರೀದಿ ಮಾಡೋದಕ್ಕಾಗಿ ಬಂಕಾಪುರ ಕೃಷಿ ಕೇಂದ್ರ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಕೃಷಿ ಕೇಂದ್ರದಲ್ಲಿ ರೈತರು ಮುಗಿಬಿದ್ದಿರುವಂಥದ್ದು ಬೀಜವನ್ನು ಖರೀದಿ ಮಾಡೋದಕ್ಕಾಗಿ. ಏನು ಫಳ ಬೈಲ ಅದಾವೆ ಫಳೆ ಓಟಿಲ್ಲ ಐತಿ